ಭವಿಷ್ಯಕ್ಕಾಗಿ ಸಾಮಾಜಿಕ ಜಾಲತಾಣಗಳಿಂದ ದೂರವಿರಿ. ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಆವರಣದಲ್ಲಿ ಕರುನಾಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ತಾಲೂಕು ಘಟಕದ ವತಿಯಿಂದ ನಡೆದ ಸಾಮಾಜಿಕ ಜಾಲತಾಣಗಳ ಭರಾಟೆಯಲ್ಲಿ ನಲುಗಿದೆ ಪುಸ್ತಕದಲ್ಲಿನ ಸಾಹಿತ್ಯ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಚಾರ್ಯರಾದ ನಾಗೇಶ್ವರ ರಾವ್ ಅವರು ಉದ್ಘಾಟಿಸಿದರು. ಕರುನಾಡು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಲೇಖಕರಾದ ಲಕ್ಷ್ಮಣ ನಿಟ್ರುವಟ್ಟಿ ಅವರು ತಮ್ಮ ಉಪನ್ಯಾಸದಲ್ಲಿ ಸಾಮಾಜಿಕ ಜಾಲತಾಣಗಳು ವಿದ್ಯಾಭ್ಯಾಸಕ್ಕೆ ಮಾರಕವಾಗುತ್ತಿವೆ, ಉತ್ತಮ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದು ಪುಸ್ತಕಗಳಲ್ಲಿನ ಸಾಹಿತ್ಯವನ್ನು ಓದಬೇಕು, ಮೊಬೈಲ್ ಚಟಕ್ಕೆ ಬಿದ್ದು ಹಾಳಾಗದೆ ಅಗತ್ಯವಿರುವಷ್ಟು ಮಾತ್ರ ಉಪಯೋಗಿಸಬೇಕು, ಅತಿಯಾದ ಬಳಕೆಯು ಭವಿಷ್ಯದ ಕೇಡನ್ನು ತರುತ್ತದೆ. ಶಾಲಾ ಪಠ್ಯಪುಸ್ತಕಗಳನ್ನು ಗ್ರಂಥಾಲಯಗಳಲ್ಲಿ ಪುಸ್ತಕದ ಸಾಹಿತ್ಯವನ್ನು ಓದುವುದರಿಂದ ಆಗುವ ಹಲವಾರು ಯೋಜನೆಗಳ ಕುರಿತು ಮಾತನಾಡಿದರು. ಉಪ ಪ್ರಾಚಾರ್ಯರಾದ ರಾಧಾ ಮಲ್ಲಪ್ಪ ಸಾಲಿಮನಿ ಮಾತನಾಡಿದರು. ಓದಿದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀರಿ? ನೀವು ಇಷ್ಟು ದಿನಗಳ ಕಾಲ ಜೀವನ ಮಾಡಿದಿರಲ್ಲ, 16-17 ವರ್ಷಗಳಿರ್ಬೋದು, ಯಾರಾದರೂ ಒಂದು ಕೃತಿಯನ್ನು ಓದಿದಿರ? ಒಂದೇ ಒಂದು ಕೃತಿ. ಆದರೆ ಮೊಬೈಲ್ ಅನ್ನ ತುಂಬಾ ಬಳಕೆ ಮಾಡಿರ್ತೀರಿ, ಕಂಪ್ಯೂಟರ್ ಅನ್ನ ಬಳಕೆ ಮಾಡಿರ್ತೀರಿ. ಸೊ ಯಾವುದು ಮಾಡಬೇಕು ಅದನ್ನ ನಾವು ಮಾಡ್ತಾ ಇಲ್ಲ, ಏನನ್ನ ಮಾಡಬಾರ್ದು ಅದನ್ನ ನಾವು ಯಥೇಚ್ಛವಾಗಿ ಮಾಡ್ತಾ ಇದ್ದೀವಿ. ಸೊ ಆ ವಾತಾವರಣ ನಮ್ಮಿಂದನೇ ದೂರ ಆಗಬೇಕು, ಮುಂದಿನ ಪೀಳಿಗೆಗೆ ಅದನ್ನ ಬರಮಾಡಿಕೊಳ್ಳೋ ಅವಕಾಶವನ್ನು ಕೊಡಬಾರದು ಅನ್ನುವಂಥ ಮಹತ್ತರವಾದ ಉದ್ದೇಶ ಈ ಸಂಸ್ಥೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳು ನಿಮಗೆ ಗೊತ್ತಿದೆ. ಮೊಬೈಲ್ ಬಳಕೆ ಮಾಡೋದ್ರಿಂದ ತೊಂದರೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿದೆ. ಈ ಉಪನ್ಯಾಸ ಕಾರ್ಯಕ್ರಮ ಮಾಡ್ಬೇಕಂತ ಏನು ಇಲ್ಲ, ಅದರಿಂದ ತೊಂದರೆ ಇದೆ, ಅದರಿಂದ ನಷ್ಟ ಇದೆ ಅಂತೇಳಿ ಗೊತ್ತು ನಮ್ಗೆ. ಆದ್ರೂ ಏನ್ ಮಾಡ್ತಾ ಇದೀವಿ? ಅದನ್ನ ಬಳಕೆ ಮಾಡ್ತಾ ಇದ್ದೀವಿ. ಅನಿವಾರ್ಯದ ಸ್ಥಿತಿ ಇದೆ, ಅದಿಲ್ಲದೆ ಜೀವನವೇ ಇಲ್ಲ ಎಂಬಂತಾಗಿ. ಸೊ ಆ ರೀತಿಯ ವಾತಾವರಣಕ್ಕೆ ಕಾರಣ ಏನು ಅಂದ್ರೆ ಹೆಚ್ಚು ನಮ್ಮನ್ನು ಅದರಲ್ಲಿ ತೊಡಗಿಕೊಂಡಿರೋದು. ವಾತಾವರಣನೇ ಹಾಕಿದೆ, ನಾನ್ ಮಾತ್ರ ಅಲ್ಲ, ನೀವು ಮಾತ್ರ ಅಲ್ಲ, ಸಮಾಜವೇ ಆ ರೀತಿ ತಯಾರಾಗ್ತಾ ಇದೆ. ಅರ್ಥ ಆಯ್ತಾ? ಈಗ ಮನೆ ಒಂದು ಮಗು ಬಳಕೆ ಮಾಡ್ತಾ ಇದೆ ಅಂತಂದ್ರೆ ಅವನನ್ನು ಬಿಡಬೇಕು ಅಂತೇಳಿ ಅವನ್ನ ನಿಂದಿಸಿ ಶಿಕ್ಷೆ ಕೊಟ್ರೆ ಅದು ಅವನು ತಪ್ಪಲ್ಲ, ಯಾಕಂದ್ರೆ ವಾತಾವರಣ ಕಂಪ್ಲೀಟ್ ಆಗಿ ಹಾಗೆ ಇದೆ. ಹಾಗಾಗಿ ಆ ಮಗು ಕೂಡ ಹಾಗೆ ಬಳಕೆ ಮಾಡ್ತದೆ. ಸೊ ಈ ವಾತಾವರಣ ಏನ್ ಮಾಡ್ತಾ ಇದೀವಿ? ಅದನ್ನ ಬಳಸ್ತಾ ಇದೀವಿ. ಸೊ ಇನ್ನ ಯಾರು ಬಳಸಲ್ಲ ಅಂತೇಳಿ ಇವತ್ತ ಒಂದು ಸಂಕಲ್ಪ ಮಾಡ್ಕೋತೀರಾ? ಹೇಳಿ ನೋಡೋಣ. ಎಷ್ಟು ಬೇಕಷ್ಟು ಮಾತ್ರ, ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಬಳಸಿ, ಬೇರೆದಕ್ಕೆ ನಾನು ಬಳಕೆ ಮಾಡಲ್ಲ ಅಂತೇಳಿ ಎಷ್ಟು ಮಕ್ಕಳು, ಎಷ್ಟು ವಿದ್ಯಾರ್ಥಿಗಳು ಆ ಸಂಕಲ್ಪವನ್ನ ಮಾಡ್ತೀರಾ? ಕೈ ಎತ್ತಿ. ಇದೇ ವೇಳೆ ನಿವೃತ್ತ ಶಿಕ್ಷಕರು ಅಬ್ದುಲ್, ಶಿಕ್ಷಕರಾದ ವೈ ಮಲ್ಲಯ್ಯ, ಹುಚ್ಚೇರಪ್ಪ, ರಾಮಕೃಷ್ಣ, ಕರುನಾಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪ್ರಥಮ ದರ್ಜೆ ಸಹಾಯಕ ಸುನೀಲ್ ಹಾಗೂ ಉಪನ್ಯಾಸಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.